ಸರದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ನಾನು ಒಂದಿಷ್ಟು ವಿಡಿಯೋಗಳನ್ನ ಮಾಡಿದ್ದೆ. ಯಾವ್ದ್ರ ಬಗ್ಗೆ ಗೊತ್ತಾ? ಒಲಿಂಪಿಯಾಡ್ ಬಗ್ಗೆ. ಅಂದ್ರೆ ಒಂದಿಷ್ಟು ಕಂಟಿನ್ಯೂಸ್ ಆಗಿ ಒಲಿಂಪಿಯಾಡ್ ಎಕ್ಸಾಮ್ ಬಗ್ಗೆ ಮಾಡಿದ್ದೆ. ನಿಮ್ಗೆ ಅದ್ರಲ್ಲಿ ಒಂದಿಷ್ಟು ಜನಕ್ಕೆ ಡೌಟ್ ಗಳಿದೆ. ಏನ್ ಗೊತ್ತಾ, ನಮ್ಮ ಸ್ಕೂಲಲ್ಲಿ ಒಲಿಂಪಿಯಾಡ್ ಎಕ್ಸಾಮ್ಸ್ ನಡ್ಸೋದಿಲ್ಲ, ಬಟ್ ನಾನು ಮಕ್ಳಿಗೆ ಎಕ್ಸಾಮ್ಸ್ ಅನ್ನ ತಗೋಬೇಕು. ಹೇಗ್ ಮೇಡಮ್ ಇದನ್ನ? ಸ್ಕೂಲಲ್ಲಿ ಒಲಿಂಪಿಯಾಡ್ ಎಕ್ಸಾಮ್ ಅವ್ರು ಕಂಡಕ್ಟ್ ಮಾಡ್ತಿಲ್ಲ ಅಂದ್ರೂ ಕೂಡ ನೀವು ಒಲಿಂಪಿಯಾಡ್ ಎಕ್ಸಾಮ್ ಅನ್ನ ನಿಮ್ಮ ಮಕ್ಳಿಗೆ ತೆಗೆಸ್ಕೋಬಹುದು, ಬರೆಸ್ಬಹುದು. ಹೇಗೆ ಅಂತಂದ್ರೆ, ಈಗ SOF, ಆಮೇಲೆ ನಾನು ಹೇಳಿದ್ದೆ ಸಿಲ್ವರ್ ಝೋನ್, ಸುಮಾರು ವೆಬ್ಸೈಟ್ ಅಂದ್ರೆ ಸಂಸ್ಥೆಗಳಿದೆ. ಇವು ಯಾವ್ದು ಒಲಿಂಪಿಯಾಡ್ ನಡೆಸುವಂತದ್ದು ಗೌರ್ಮೆಂಟ್ ಸಂಸ್ಥೆ ಅಲ್ಲ, ಹಾಗೆ ಪ್ರೈವೇಟ್ ನವರು ಇವ್ರು ನಡೆಸುವಂತದ್ದು. ಸೊ ಅದರಲ್ಲಿ ಕ್ರಿಸ್ಟ್ ಒಲಿಂಪಿಯಾಡ್ ಒಂದು ಸಂಸ್ಥೆ ಇದೆ. ಸೊ ಅವರು ಕೂಡ ನಿಮ್ಗೆ ನೀವು ಮನೆಯಲ್ಲೇ ತಗೊಳ್ಳಿ ಅಂತ ಹೇಳಿ ನಮ್ಗೆ ಏನ್ ಮಾಡಿದ್ರೆ ಒಂದು ಅವಕಾಶವನ್ನ ಕೊಡ್ತಾ ಇದ್ದಾರೆ. ಸೊ ಸುಮಾರು ಇರಬಹುದು. ನಾನು ಅದ್ರಲ್ಲಿ ಇವತ್ತು ನಿಮ್ಗೆ ಹೇಳ್ತೀನಿ, ಕ್ರಿಸ್ಟ್ ಒಲಿಂಪಿಯಾಡ್ ಎಕ್ಸಾಮ್ ಹೇಗ್ ತಗೋಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಇವತ್ ನೋಡೋಣ. ಹಾಗೆ ಇನ್ನೊಂದು ಹೇಳ್ತೀನಿ, ಅದನ್ನ ತೋರಿಸ್ತೀನಿ, ಒಂದ್ ನಿಮಿಷ ವೇಟ್ ಮಾಡ್ತಾ ಇರಿ. ಏನು ಅಂತಂದ್ರೆ, ಕೆಲವರು ಕೇಳ್ತಾ ಇದ್ರು ಕನ್ನಡ ಮೀಡಿಯಂ ತಗೋಬಹುದಾ ಮಕ್ಳು ಅಂತ. ಕನ್ನಡ ಮೀಡಿಯಂ ತಗೋಬಹುದು, ಅವ್ರಿಗೇನು ಸಮಸ್ಯೆ ಆಗಲ್ಲ. ಆದ್ರೆ ಪೇಪರ್ಸ್ ಗಳು ಕನ್ನಡದಲ್ಲಿ ಇರುವಂತದ್ದು ತುಂಬಾ ಕಡಿಮೆ ಇದೆ. ಹಾಗಾಗಿ ನಾನು ಕನ್ನಡ ಮೀಡಿಯಂ ಮಕ್ಳೇ ತಗೊಳ್ಳುವಂತಹ ಒಲಿಂಪಿಯಾಡ್ಗೆ ಸೇಮ್ ಅದ್ರ ತರಾನೇ ಇರುವಂತದ್ದು ಸುಮಾರು ಎಕ್ಸಾಮ್ಸ್ ಗಳಿದಾವೆ, ಫ್ರೀ ಎಕ್ಸಾಮ್ಸ್ ಗಳಿದಾವೆ. ಸೊ ಅಂತದ್ರ ಬಗ್ಗೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋವನ್ನ ಮಾಡ್ತೀನಿ. ಹಲವಾರು ಕಾರಣಗಳಿಂದ, ಅನಿವಾರ್ಯ ಕಾರಣಗಳಿಂದ ನಾನು ಒಂದಿಷ್ಟು ವಿಡಿಯೋವನ್ನ ನಿಮ್ ಜೊತೆ ಮಾಡೋದಕ್ಕಾಗಿಲ್ಲ, ಸ್ವಲ್ಪ ಗ್ಯಾಪ್ ಆಯ್ತು, ಕ್ಷಮೆ ಇರ್ಲಿ. ನಿಮ್ಮ ಇನ್ನೂ ಒಂದಿಷ್ಟು ಕ್ವಶನ್ಸ್ ಗಳಿದೆ, ಅದನ್ನ ಒನ್ ಬೈ ಒನ್ ಮಾಡ್ತಾ ಹೋಗ್ತೀನಿ. ಇವತ್ತು ಕ್ರಿಸ್ಟ್ ಒಲಿಂಪಿಯಾಡ್ ಎಕ್ಸಾಮ್ ಅನ್ನ ನಾವು ಹೇಗ್ ತಗೋಬಹುದು. ಈಗ ಆಲ್ರೆಡಿ ನಾನು ಬೇರೆ ಇದ್ರಲ್ಲಿ ತಗೊಂಡಿದ್ದೀನಿ, ಇದು ತಗೋಬಹುದು ಅಂದ್ರೆ ಖಂಡಿತ ತಗೋಬಹುದು, ಅದಕ್ಕೇನ್ ಸಮಸ್ಯೆ ಇಲ್ಲ. ನೀವು ಯಾವ್ದ್ರಲ್ಲಿ ಬೇಕಂದ್ರು ನೀವು ಮಕ್ಳಿಗೆ ಪ್ರಿಪೇರ್ ಮಾಡ್ತಾನೆ ಇರಬಹುದು. ಒಂದ್ಸರಿ ಮೊನ್ನೆ ಪೇಪರ್ ಅಲ್ಲಿ ಕೂಡ ಬಂದಿತ್ತು, ನಮ್ಮ ಇಂಡಿಯಾದ ಮಕ್ಕಳು 5 ಜನನು ಯಾರೆಲ್ಲ ಅಟೆಂಪ್ಟ್ ಮಾಡಿದಾರೋ, ಸೊ ವರ್ಲ್ಡ್ ಫುಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗೋಲ್ಡ್ ಅನ್ನ ತಗೊಂಡಿದ್ದಾರೆ. 380 ಶಾಲೆಯ ಅಂದ್ರೆ ಬೇರೆ ಬೇರೆ ಕಂಟ್ರಿಯ ಎಲ್ಲಾ ಮಕ್ಕಳು ಬಂದಿದ್ರು. ಅದರಲ್ಲಿ ನಮ್ಮ ಭಾರತದ ಮಕ್ಕಳು ಒಲಿಂಪಿಯಾಡ್ ಅಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿದ್ದಾರೆ. ಅದನ್ನ ನಾನು ಒಂದು ಪೇಪರ್ ಆರ್ಟಿಕಲ್ ಇದೆ, ನಿಮ್ಗೆ ತೋರಿಸ್ತೀನಿ. ಸೊ ಈಗ ಕ್ರಿಸ್ಟ್ ಒಲಿಂಪಿಯಾಡ್ ಎಕ್ಸಾಮ್ ಬಗ್ಗೆ ನೋಡೋಣ. ಹಾಗೆ ನಾನು ನಿಮ್ಗೆ ನಾನು ಒಂದೆರಡು ಬುಕ್ಸ್ ತರ್ಸ್ಕೊಂಡಿದ್ದೀನಿ, ಅಂದ್ರೆ ಹೇಗಿದೆ ನೋಡೋಣ ಅಂತ ಹೇಳಿ. ನಿಮ್ಗೆಲ್ರಿಗೂ ನಾನು ವಿಡಿಯೋ ಮಾಡಿದ್ಮೇಲೆ ನಾನು ಸರಿ ಎಲ್ಲ ತರ್ಸ್ಕೊಂಡಿದ್ದೆ, ಈ ಸರಿ ಒಂದೆರಡು ಬುಕ್ ತರ್ಸ್ಕೊಂಡಿದ್ದೀನಿ. ಸೊ ಆ ಬುಕ್ ಕೂಡ ತುಂಬಾ ಚೆನ್ನಾಗಿದೆ. ಹೇಗೆ ಕಂಟೆಂಟ್ ಅಂದ್ರೆ ನಮ್ಮ ಸ್ಕೂಲ್ ಹೊಸ CBSE ಮಕ್ಕಳಿಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಸ್ವಲ್ಪ ಸಿಲೆಬಸ್ ಅಲ್ಲಿ ಪಾಠಗಳನ್ನ ಚೇಂಜ್ ಮಾಡಿದ್ದಾರೆ. ಸೊ ನೀವು ಬುಕ್ಸ್ ಅನ್ನ ತಗೊಳ್ಳುವಾಗ ಕೂಡ ಹೊಸ ನ್ಯೂ ಸಿಲೆಬಸ್ ಗೆ ಸಂಬಂಧ ಅಂದ್ರೆ ರಿಲೇಟೆಡ್ ಆಗಿರೋದನ್ನ ತಗೊಳ್ಳಿ, ಓಲ್ಡ್ ಬೇಡ. ಸೊ ಅವ್ರು ಏನ್ ಮಾಡ್ತಾರೆ, ಚಾಪ್ಟರ್ ವೈಸ್ ಕ್ವಶನ್ಸ್ ನ ಕೊಡ್ತಾರೆ. ಅದು ನಿಮ್ಮ ಮಕ್ಕಳ ಸ್ಕೂಲಿನ ಕಲಿಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಒಂದಿಷ್ಟು ಮಲ್ಟಿ ಚಾಯ್ಸ್ ಕ್ವಶನ್ಸ್ ನ ಬಿಡಿಸೋದು ಹೇಗೆ ಅನ್ನೋದು ಕೂಡ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾದ್ರೆ ನೀವು ಮೊದ್ಲಿಗೆ ಏನ್ ಮಾಡ್ತೀರಾ, ಗೂಗಲ್ ಅನ್ನ ಓಪನ್ ಮಾಡ್ಕೊಂಡು ಅಲ್ಲಿ ಕ್ರಿಸ್ಟ್ ಒಲಿಂಪಿಯಾಡ್ ಅಂತ ಹೇಳಿ ಟೈಪ್ ಮಾಡ್ತೀರಾ. ಕ್ರಿಸ್ಟ್ ಒಲಿಂಪಿಯಾಡ್ ರಿಜಿಸ್ಟ್ರೇಷನ್ ಅಥವಾ ಕ್ರಿಸ್ಟ್ ಒಲಿಂಪಿಯಾಡ್ ಅಂತ ಹೇಳಿ ಬರುತ್ತೆ. ಸೊ ಕ್ರಿಸ್ಟ್ ಒಲಿಂಪಿಯಾಡ್ ಅಲ್ಲಿ ಫಸ್ಟ್ ಒನ್ ಇರುತ್ತೆ, ಅಫಿಷಿಯಲ್ ವೆಬ್ಸೈಟ್ ಅನ್ನ ನೀವು ಏನ್ ಮಾಡ್ಬೇಕಾಗತ್ತೆ, ಓಪನ್ ಮಾಡ್ಬೇಕಾಗತ್ತೆ. ಕ್ರಿಸ್ಟ್ ಒಲಿಂಪಿಯಾಡ್ ಅಂತ ಹೇಳಿರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಹೀಗೆ ಒಂದು ಓಪನ್ ಆಗತ್ತೆ, ಅವರದ್ದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನೀವು ಅದರಲ್ಲಿ ವೆಬ್ಸೈಟ್ ಅಲ್ಲಿ ಹೋದಾಗ ನೋಡಿ, ಇಲ್ಲಿ ಒಲಿಂಪಿಯಾಡ್ ಅವ್ರದ್ದು ಎಷ್ಟೊಂದು ಇದೆ. ಒಲಿಂಪಿಯಾಡ್ ಅಲ್ಲಿ ಅವ್ರದ್ದು ಕ್ರಿಸ್ಟ್ ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡ್, ಇಂಗ್ಲಿಷು, ಸೈನ್ಸು, ಸೊ ಸೈಬರ್ದು ಇದೆ, ರೀಸನಿಂಗ್ ಒಲಿಂಪಿಯಾಡ್, ಹಾಗೆ ಕಾಣಿಸ್ತಿದೆ ಅನ್ಕೊಂಡಿನಿ, ಕ್ರಿಸ್ಟ್ ಇಂಟರ್ನ್ಯಾಷನಲ್ ಡ್ರಾಯಿಂಗ್ ಒಲಿಂಪಿಯಾಡ್ ಇದೆ, ಇಂಟರ್ನ್ಯಾಷನಲ್ ನೆಕ್ಸ್ಟ್ ಏನದು ಗ್ರೀನ್ ವಾರಿಯರ್ ಒಲಿಂಪಿಯಾಡ್ ಇದೆ, ಮೆಂಟಲ್ ಮ್ಯಾಥ್ಸ್ ಒಲಿಂಪಿಯಾಡ್, ಇಂಟರ್ನ್ಯಾಷನಲ್ ಸ್ಪೆಲ್ ಬಿ ಇದೆ. ಸೊ ಸಾಕಷ್ಟಿದೆ. ಸೊ ಹಾಗಾಗಿ ನೀವು ಅದ್ರಲ್ಲಿ ಚೆಕ್ ಮಾಡ್ಕೋಬಹುದು. ಈ ಕಡೆ ಬಂದ್ರೆ ಎಕ್ಸಾಮ್ ಡೇಟ್ ಗಳು ಯಾವಾಗಿರುತ್ತೆ ಅದ್ರ ಬಗ್ಗೆ ಇದೆ. ಎಕ್ಸಾಮ್ ಡೇಟ್ ಯಾವುದು, ಸಿಲೆಬಸ್ ಏನಿರುತ್ತೆ, ಸ್ಯಾಂಪಲ್ ಪೇಪರ್ ಗಳನ್ನ ಕೊಡ್ತಾರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ. ಸೊ ಹೀಗಾಗಿ ಕಟ್ ಆಫ್ ಮಾರ್ಕ್ ರ್ಯಾಂಕಿಂಗ್ ಎಷ್ಟು ಬಂದ್ರೆ ಎಷ್ಟು, ಆಮೇಲೆ ಸಬ್ಜೆಕ್ಟ್ ಗೆ ಯಾವ ರ್ಯಾಂಕಿಂಗ್ ಇದೆ. ಸೊ ನೆಕ್ಸ್ಟ್ ಎಲ್ಲವೂ ಇದರಲ್ಲಿ ನಿಮ್ಗೆ ಸಿಗತ್ತೆ. ನೆಕ್ಸ್ಟ್ ಇದರಲ್ಲಿ ವಿಡಿಯೋಸ್ ಗಳೆಲ್ಲ ಇದಾವೆ, ನೀವು ಅದನ್ನ ಚೆಕ್ ಮಾಡ್ಕೋಬಹುದು. ಇಲ್ಲಿ ಹೇಗ್ ಪ್ರಿಪರೇಷನ್ ಮಾಡ್ಕೋಬೇಕು, ಲೈವ್ ಕ್ಲಾಸಸ್ ಇದೆ, ಆಸ್ಕ್ ಕ್ವಶನ್ಸ್ ಇದೆ. ಸೊ ಇವೆಲ್ಲವೂ ಇದರಲ್ಲಿ ಬರುತ್ತೆ. ಓಕೆನಾ, ಇದೆಲ್ಲ ಚೆಕ್ ಮಾಡ್ಕೊಂತೀರಾ. ನೆಕ್ಸ್ಟ್ ಹೇಗೆ ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳಿ, ಇಲ್ಲಿ ರಿಜಿಸ್ಟರ್ ನೌ ಅಂತ ಇರುತ್ತೆ. ಸೊ ನೀವು ರಿಜಿಸ್ಟರ್ ನೌ ಅಂತ ಹೇಳಿ ಓಪನ್ ಮಾಡಿದಾಗ ಅಲ್ಲಿ ಫ್ರೀ ಟ್ರಯಲ್ ಇರುತ್ತೆ. ನೀವು ಒಂದ್ಸರಿ ಬೇಕಂದ್ರೆ ಫ್ರೀ ಟ್ರಯಲ್ ಮಾಡ್ಕೊಂಡು ಆಮೇಲೆ ಬೇಕಂದ್ರೆ ನೀವು ಏನ್ ಮಾಡಬಹುದು,
ರಿಜಿಸ್ಟರ್ ಮಾಡಬಹುದು. ಇಲ್ಲಿ ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ಸ್ ಇದೆ, ಟೀಚರ್ ರಿಜಿಸ್ಟ್ರೇಷನ್ಸ್ ಇದೆ, ಸ್ಕೂಲ್ ರಿಜಿಸ್ಟ್ರೇಷನ್ಸ್ ಇದೆ, ಬಿಕಮ್ ಕೋಆರ್ಡಿನೇಟರ್ ಅಂತ ಇದೆ. ಸೊ ನೀವೇನ್ ಮಾಡ್ತೀರಾ, ಇಲ್ಲಿಗೆ ಸ್ಟೂಡೆಂಟ್ಸ್ ನೀವಾಗಿ ಓನ್ ಆಗಿ ಮಾಡಿದಾಗ ನೀವು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತ ಕೊಡ್ಬೇಕು. ಟೀಚರ್ ಮಾಡ್ತಿದ್ರೆ ಟೀಚರ್ ಅಂತ ಕೊಡ್ತಾರೆ, ಸ್ಕೂಲ್ ನವ್ರು ಮಾಡಿದ್ರೆ ಸ್ಕೂಲ್ ಅಂತ ಕೊಡ್ತಾರೆ. ನೀವು ಇಂಡಿವಿಜುವಲ್ ಆಗಿ ಮಾಡೋದ್ರಿಂದಾಗಿ ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತ ಕೊಟ್ರೆ ಸೊ ಇಲ್ಲಿ ನಿಮ್ಗೆ ಬರುತ್ತೆ ಸ್ಟೂಡೆಂಟ್ಸ್. ಸೊ ಫಿಲ್ ಮಾಡ್ಬೇಕಾಗತ್ತೆ ನೀವು. ಏನೇನಿರುತ್ತೆ, ಬೇಸಿಕ್ ಇನ್ಫಾರ್ಮೇಶನ್ ಇರುತ್ತೆ. ನಿಮ್ಮ ಕ್ಯಾಂಡಿಡೇಟ್ ನೇಮ್ ಏನು, ಸೊ ಇಮೇಲ್ ID, ಆಮೇಲೆ ಸೆಲೆಕ್ಟ್ ಕ್ಲಾಸಸ್ ಗಳಿರುತ್ತೆ. ಯಾವ ಕ್ಲಾಸಿಂದ ಶುರುವಾಗುತ್ತೆ, ಇವ್ರದ್ದು ನರ್ಸರಿಯಿಂದ ಅಪ್ ಟು ಇವ್ರದ್ದು 12th ತನಕನು ನೀವು ಎಕ್ಸಾಮ್ ಅನ್ನ ತಗೋಬಹುದು. ನೆಕ್ಸ್ಟ್ ಮೇಲ್ ID ಇರುತ್ತೆ. ನೆಕ್ಸ್ಟ್ ವಾಟ್ಸ್ಆಪ್ ನಂಬರ್ ನೀವು ಕೊಡ್ಬೇಕಾಗತ್ತೆ, ಯಾವ್ದ್ರಲ್ಲಿ ನೀವು ಎಕ್ಸಾಮ್ ಅನ್ನ ತಗೊಂತೀರಿ, ಯಾವ್ದು ಅವ್ರು ವಾಟ್ಸ್ಆಪ್ ಮಾಡ್ತಾರೆ ನಿಮ್ಗೆ. ಸೊ ಸೆಲೆಕ್ಟ್ ಕಂಟ್ರಿ ಇರುತ್ತೆ, ಇಂಡಿಯಾನ ಬೇರೆ ಬೇರೆ ಕಂಟ್ರಿ ತಗೊಳ್ಳೋದ್ರಿಂದಾಗಿ. ಮತ್ತೆ ನೀವು ಸ್ಕೂಲ್ ನೇಮ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ ಇವೆಲ್ಲವೂ ಆದ್ಮೇಲೆ ಸೊ ನೀವೇನ್ ಮಾಡ್ತೀರಾ, ಇಲ್ಲಿ ಸೆಲೆಕ್ಟ್ ಮಾಡ್ಬೇಕು. ಸ್ಕೂಲ್ ಇಸ್ ದ ಸೇಮ್ ಕಂಟ್ರಿ ಹ್ಯಾಸ್ ದ ಕ್ಯಾಂಡಿಡೇಟ್ ಅಂತ ಹೌದಂತ ಟಿಕ್ ಮಾಡ್ಬಿಟ್ಟು ಇಲ್ಲಿ ಅಗ್ರಿ, ನಾನು ಇದಕ್ಕೆಲ್ಲದಕ್ಕೂ ಒಪ್ಪಿಗೆ ಕೊಟ್ಟಿದ್ದೀನಿ ಅಂದ್ಬಿಟ್ಟು ನೀವು ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ರೆ ಅದು ಮುಂದಿನ ನಿಮ್ದು ಯಾವ ಸಬ್ಜೆಕ್ಟ್ ಯಾವ ತಗೊಂತಿದ್ದೀರಾ ಸೊ ಅದ್ರ ಡೀಟೇಲ್ ಎಲ್ಲ ಕೊಡುತ್ತೆ. ನಾನು ಇಲ್ಲಿ ಇದನ್ನ ಮಾಡ್ಲಿಲ್ಲ, ಸೊ ನನ್ನ ಮಗಳಿಗೆ ಸ್ಕೂಲ್ ಕಡೆಯಿಂದಾನೆ ಇತ್ತು, ಸೊ ಹಾಗಾಗಿ ನಾನು ಅಲ್ಲೇ ರಿಜಿಸ್ಟರ್ ಮಾಡಿದೀನಿ. ಸೊ ನೀವು ಕೇಳಿದಿರಾ ಅಂತ ಹೇಳಿ ಇದ್ರಲ್ಲಿ ಮಾಡಿದೆ. ಇದ್ರಲ್ಲಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೀವು ಇದ್ರಲ್ಲಿ ಕೂಡ ರಿಜಿಸ್ಟರ್ ಮಾಡ್ಬೋದು. ಪೇಮೆಂಟ್ ಎಲ್ಲ ಇದ್ರಲ್ಲೇ ಇರುತ್ತೆ. ಆಮೇಲೆ ಅವರು ನಿಮ್ಗೆ ಎಕ್ಸಾಮ್ ಯಾವ ದಿನ ಬೇಕೋ ಆ ದಿನ ತಗೊಂತಾರೆ. ಇವಿಷ್ಟು ಅದರ ಒಂದು ಡೀಟೇಲ್ ಆಗಿರುತ್ತೆ. ಹೇಗೆ ಅದನ್ನ ರಿಜಿಸ್ಟರ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ಸೊ ಹಾಗಾದ್ರೆ ಇದ್ರದ ಏನೇನ್ ಈ ಒಂದು ಕ್ರಿಸ್ಟೋ ಒಲಿಂಪಿಯಾಡ್ ಅಲ್ಲಿ ನಿಮ್ಗೆ ಏನ್ ಬೆನಿಫಿಟ್ ಇದೆ ಅಂದ್ರೆ ಆನ್ಲೈನ್ ಅಲ್ಲಿ ತಗೊಳ್ಳೋದು ಒಂದು. ನೆಕ್ಸ್ಟ್ ಮಕ್ಕಳ ಒಂದು ಏನಂತ ಟೈಮಿಂಗ್ಸ್ ಅನ್ನ ನಿಮ್ಗೆ ಯಾವ ಟೈಮ್ ಅಲ್ಲಿ ಎಕ್ಸಾಮ್ ತಗೋಬೇಕು ಅನ್ಸುತ್ತೆ, ಯಾವ ಡೇಟ್ ಅಲ್ಲಿ ತಗೋಬೇಕು ಅದು ನಿಮ್ದೇ ಚಾಯ್ಸ್ ಆಗಿರುತ್ತೆ. ನೆಕ್ಸ್ಟ್ ಅವರು ಇನ್ನೇನಂದ್ರೆ ಫ್ರೀ ಟೆಸ್ಟ್ ಗಳನ್ನ ಇಡ್ತಾರೆ, ಪ್ರಾಕ್ಟೀಸ್ ಟೆಸ್ಟ್ ಗಳು ಇರುತ್ತೆ, ಸ್ಯಾಂಪಲ್ ಪೇಪರ್, ಸ್ಟಡಿ ಮೆಟೀರಿಯಲ್ ಎಲ್ಲವೂ ಸಿಗುತ್ತೆ. ಮತ್ತೆ ನೀವು ಬರ್ದಿರುವಂತ ಆನ್ಸರ್ ಶೀಟ್ ಅನ್ನ ನೀವು ನೋಡಬಹುದು. ಓಕೆ, ನಿಮ್ಮ ಮಕ್ಳು ಏನ್ ಬರ್ದಿದ್ದಾರೆ ಅನ್ನೋದು ಆನ್ಸರ್ ಶೀಟ್ ಸಿಗುತ್ತೆ. ಹಾಗೆ 60ಕ್ಕೂ ಹೆಚ್ಚು ದೇಶಗಳ ಒಂದು ಕಂಟ್ರಿಯ ಸ್ಟೂಡೆಂಟ್ಸ್ ಕೂಡ ಈ ಎಕ್ಸಾಮ್ಸ್ ಅಂದ್ರೆ ಈ ಸಂಸ್ಥೆಯಲ್ಲಿ ಎಕ್ಸಾಮ್ಸ್ ಅನ್ನ ತಗೊಂತಾ ಇರ್ತಾರೆ. ಸೊ ಹಾಗಾಗಿ ನಾವು ಕೂಡ ಇದನ್ನ ಟ್ರೈ ಮಾಡಬಹುದು. ಹಾಗೆ ಇದ್ರಲ್ಲಿ ಏನಿರುತ್ತೆ, ಮೆಡಲ್ಗಳಿರುತ್ತೆ, ಟ್ರೋಫೀಸ್ ಕೊಡ್ತಾರಂತೆ, ಸರ್ಟಿಫಿಕೇಟ್ ಇದೆ, ರ್ಯಾಂಕ್ ವೈಸ್ ನಿಮ್ಗೆ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಸೊ ಹಾಗಾದ್ರೆ ಮತ್ತಿನ್ನೇನಕ್ಕೆ ತಗೋಬಹುದಲ್ವಾ. ಆದ್ರೆ ಇನ್ನೊಂದು, ಇದನ್ನ ತಗೋಬೇಕಂದ್ರೆ ಲ್ಯಾಪ್ಟಾಪ್ ಕಂಪಲ್ಸರಿ ಬೇಕು, ಒಳ್ಳೆಯ ಇಂಟರ್ನೆಟ್ ಇರಬೇಕು, ಇಂಟರ್ನೆಟ್ ವರ್ಕ್ ಆಗ್ತಿರ್ಬೇಕು. ಹಾಗೆ ಇವಾಗ ಲೇಟೆಸ್ಟ್ ಆಗಿ ಬರುವಂತಹ ಕ್ರೋಮ್, ಗೂಗಲ್ಸ್ ಅದೊಂದು ಅಪ್ಡೇಟ್ ಆಗಿರ್ಬೇಕು ಅದು. ಓಕೆನಾ. ಸೊ ಇದಿಷ್ಟು ಫೆಸಿಲಿಟಿ ಇದ್ರೆ ಖಂಡಿತ ತಗೋಬಹುದು. ಬೈ ಚಾನ್ಸ್ ನಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಮ್ಯಾಮ್, ನಾವು ಮಕ್ಳು ತಗೊಳೋದಕ್ ಆಗೋದಿಲ್ಲ ಕೇಳಿದ್ರೆ ಅಷ್ಟೊಂದೇನು ತಲೆ ಕೆಡ್ಸ್ಕೋಬೇಡಿ. ಒಂದು ದಿನದ ಮಟ್ಟಿಗೆ ಬೇರೆಯವರ ಹೆಲ್ಪ್ ಅನ್ನು ತಗೊಳ್ಳಿ, ಸೈಬರ್ ಸೆಂಟರ್ ತಗೋಬಹುದು ಹೋಗಿ. ಸೊ ಇಷ್ಟು ಮಾಡ್ಬೋದಲ್ವ, ದಿನ ಎಕ್ಸಾಮ್ ಇರಲ್ಲ, ಫ್ರೆಂಡ್ಸ್ ಹತ್ರ ಕೇಳಿ, ಆಲ್ಮೋಸ್ಟ್ ಲ್ಯಾಪ್ಟಾಪ್ ಎಲ್ಲರ ಹತ್ರನೂ ಇರುತ್ತೆ, ಖಂಡಿತ ಹೆಲ್ಪ್ ಮಾಡ್ತಾರೆ. ಸೊ ಇದಿಷ್ಟು ಇಂದಿನ ವಿಷಯವಾಗಿರುತ್ತೆ. ಎಲ್ಲದಕ್ಕೂ ಅವಕಾಶಗಳಿರುತ್ತೆ, ಹುಡುಕಬೇಕು ನಾವು ಅಷ್ಟೇ, ಆದ್ರೆ ಮನ್ಸಿದ್ದಲ್ಲಿ ಮಾರ್ಗನು ಇರುತ್ತೆ. ಓಕೆ, ಇದಿಷ್ಟು ಇಂದಿನ ವಿಷಯವಾಗಿರುತ್ತೆ. ನೆಕ್ಸ್ಟ್ ನಿಮ್ಗೆ ಹಲವಾರು ಕ್ವಶನ್ಸ್ ಗಳು ಇದೆ ನನ್ನ ಕಮೆಂಟ್ ಅಲ್ಲಿ, 1 by 1 ನಿಮ್ಗೆ ನನಗೆ ಗೊತ್ತಿರೋ ವಿಷಯವನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಅಂತ ಹೇಳ್ತಾ ಇಷ್ಟು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.